ಈ ಸುದ್ದಿಯ ಪ್ರಾಯೋಜಕರು ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ, ವಿವಿ ರಸ್ತೆ, ಎಂಯುಜಿಬಿ. ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದ ಮುಸ್ಲಿಂ ಸಮುದಾಯದ ಯಜಮಾನರು ಹಾಗೂ ಯುವಕರು ಪ್ರತಿ ವರ್ಷ ಆಚರಣೆ ಮಾಡುವಂತೆ ಈ ವರ್ಷವೂ ಸಹ ಗಂಧ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಮುಸ್ಲಿಂ ಸಮಾಜದ ಎಲ್ಲರೂ ಮನೆಯಲ್ಲಿ ಗಂಧವನ್ನು ತೆಗೆದು ಮಸೀದಿಯಲ್ಲಿರುವ ಒಂದು ಮಡಿಕೆಗೆ ತಂದು ಸಂಗ್ರಹಿಸುತ್ತಾರೆ. ಪ್ರತಿ ವರ್ಷ ಆಯಾಜ್ ಪಾಷಾ ಎಂಬ ಯುವಕನೊಬ್ಬ ಗಂಧವನ್ನು ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡುವುದು ವಾಡಿಕೆಯಾಗಿದ್ದು, ಸಂಜೆ 4 ಗಂಟೆ ಸಮಯಕ್ಕೆ ಗಂಧಕ್ಕೆ ಪೂಜೆ ಸಲ್ಲಿಸಿ ಮಸೀದಿಯಿಂದ ಹೊರಡುತ್ತಾರೆ. ಬೆಳಕವಾಡಿ ಮಳವಳ್ಳಿ ರಸ್ತೆ, ಬೆಳಕವಾಡಿ ಕೊಳ್ಳೇಗಾಲ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ತೆರಳುತ್ತಾರೆ. ಮೆರವಣಿಗೆಯಲ್ಲಿ ಸಾಹಸ ಕಲಾ ತಂಡಗಳು ಹಾಗೂ ಮ್ಯೂಸಿಕ್ಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಜವನಗಹಳ್ಳಿ ಹಾಗೂ ಕೊಳ್ಳೇಗಾಲ ರಸ್ತೆಯಲ್ಲಿರುವ ಫಕೀರ್ ಮಠದಲ್ಲಿರುವ ಧರ್ಮಗುರುಗಳ ಸಮಾಧಿಗೆ ಆಗಮಿಸಿ ಸಂಗ್ರಹಿಸಿ ತಂದಿದ್ದ ಗಂಧವನ್ನು ಹಚ್ಚಿ ಪೂಜೆ ಸಲ್ಲಿಸಲಾಗುವುದು. ಬಳಿಕ ಧರ್ಮಗುರುಗಳ ಸಮಾಧಿ ದರ್ಶನಕ್ಕೆ ಬೆಂಗಳೂರು, ಮಳವಳ್ಳಿ, ಕೊಳ್ಳೇಗಾಲ, ದರ್ಗಾ, ಮಾಂಬಳ್ಳಿ, ಸತ್ತಿಗಾಲ, ಹ್ಯಾಂಡ್ಪೋಸ್ಟ್, ರಾಮನಗರ, ಮಂಡ್ಯ, ಮೈಸೂರು, ನರೀಪುರ ಸೇರಿದಂತೆ ಹಲವಾರು ಗ್ರಾಮಗಳಿಂದ ನೂರಾರು ಮುಸ್ಲಿಂ ಬಾಂಧವರು ಆಗಮಿಸಿ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಸಿಂದಲ್ ಕಮಿಟಿಯ ಯುವಕರು ಹಾಗೂ ಯಜಮಾನರುಗಳು ಆಗಮಿಸಿದಂತ ಮುಸ್ಲಿಂ ಬಾಂಧವರಿಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಇಡೀ ರಾತ್ರಿ ಕಲಾವಿದರು ಕವಾಲಿ ಹಾಡುಗಳನ್ನು ಹಾಡಿ ಸೇರಿದ ಮುಸ್ಲಿಂ ಸಮಾಜದವರಿಗೆ ಖುಷಿ ನೀಡುತ್ತಾರೆ. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪಿಎಸ್ಐ ವಿಸಿ ಅಶೋಕ್ ರವರ ನೇತೃತ್ವದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಮುಸ್ಲಿಂ ಸಮುದಾಯದ ದೊಡ್ಡ ಯಜಮಾನರಾದ ಖಲೀಲ್ ಮಹಮ್ಮದ್ ಮತ್ತು ಸೆನ್ನಲ್ ಕಮಿಟಿಯ ಸದಸ್ಯ ನಯೀಂ ಪಾಷಾ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮದ ಎಲ್ಲರ ಸಹಕಾರದಂತೆ ಗಂಧ ಉತ್ಸವವನ್ನು ಹಬ್ಬದ ಆಚರಣೆ ಮಾಡಲಾಗುತ್ತಿದ್ದು, ಮೆರವಣಿಗೆ ನಂತರ ಫಕೀರ್ ಮಠದಲ್ಲಿ ಪೂಜೆ ಬಳಿಕ ರಾತ್ರಿ ಊಟದ ವ್ಯವಸ್ಥೆ ಹಾಗೂ ಕವಾಲಿ ಹಾಡುಗಳ ಮನರಂಜನೆ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಅಂಗಡಿ ಬೀದಿಯಿಂದ ಕರೆದು ಫಕೀರ್ ಮಠಕ್ಕೆ ಸೇರಿ, ಜವನಗಳ್ಳಿ ಸೇರಿ, ಜವನಗಳ್ಳಿಯಿಂದ ಫಕೀರ್ ಮಠಕ್ಕೆ ಸೇರಿ ಹೈದರ ಕರಾರ್ ನಗರದ ಸಂದಲ ಉತ್ಸವವನ್ನು ನಾವು 20 ಮಾಡುತ್ತೇವೆ ಮತ್ತು 8 ಗಂಟೆ ಆದ ಮೇಲೆ ಊಟದ ವ್ಯವಸ್ಥೆನೂ ಇರ್ತದೆ. ಆಮೇಲೆ ಹವಾಲಿ ಅನುಕೂಲವಾಗಿ ಬೆಳಗ್ಗೆ 5 ಗಂಟೆವರೆಗೂ ನಡೀತದೆ. ನಾವು ಬೆಳಕೋಡಿಯಿಂದ ಯಜಮಾನ ಮತ್ತು ಸಂದಲ್ ಕಮಿಟಿ ಅವರೆಲ್ಲ ಸೇರಿಕೊಂಡು ಮತ್ತು ಊರಿನ ಎಲ್ಲ ಮುಖ್ಯಸ್ಥರು ಸೇರಿ ಎಲ್ಲ ಜನಾಂಗದ್ದು ಸೇರಿ ಇದೊಂದು ಗಂಧೋತ್ಸವ ಮಾಡ್ತಿದ್ದೇವೆ. ರಾತ್ರಿ 8 ಗಂಟೆಗೆ ಪ್ರತಿಯೊಂದು ಊರಿಂದ ಮಳವಳ್ಳಿ, ಕೊಳ್ಳೇಗಾಲ, ಜವನಗಳ್ಳಿ, ಸತ್ಯಗಾಲ, ಬಳಪ್ಪು, ಪ್ರತಿಯೊಂದು ಬೆಂಗಳೂರು, ಮೈಸೂರಿಂದ ಎಲ್ಲ ಬರೋವರೆಗೂ ರಾತ್ರಿ 8 ಗಂಟೆ ಮೇಲೆ ಊಟದ ವ್ಯವಸ್ಥೆ ನಡೆಯುತ್ತೆ ಮತ್ತು ಬೆಳಗ್ಗೆ 5 ಗಂಟೆ ಗಂಟ ಗಂಧೋತ್ಸವ ಮತ್ತು ಕಾವಾಲಿಯನ್ನು ನಡೆಯುತ್ತದೆ.